ವ್ಲಾಗ್ ವಿಶೇಷ ಏನು ಅಂದರೆ, ನಿಮಗೆ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು. ಬ್ಯಾಂಗ್ಳೂರ್ ಟು ಧರ್ಮಸ್ಥಳ. ಬ್ಯಾಂಗ್ಳೂರಿಂದ ಧರ್ಮಸ್ಥಳಗೆ 308 ಕಿಲೋಮೀಟರ್ಸ್ ಇದೆ. ಸೊ ಎಂಟಾರ್ಕಲ್ಲಿ ಮಪೆಡ್ ಬೈಕಲ್ಲಿ ಫುಲ್ ಪ್ಯಾಕ್ ಆಗಿದ್ದೀರಿ. ರೈನ್ ಕೋಟ್ಸ್ ಹಾಕ್ಕೊಂಡು ಬ್ಯಾಗೆಲ್ಲ ಬಟ್ಟೆಗಳೆಲ್ಲ ಡಿಕ್ಕಿಯಲ್ಲಿ ಹಾಕ್ಬಿಟ್ಟು ಫುಲ್ ಪ್ಯಾಕ್ ಆಗಿ ಹೋಗ್ತಾ ಇದ್ದೀರಿ. ಆ ಕಡೆ ಮಳೆ ಅಂತ ಗೊತ್ತಾಗಿದೆ, ಬಟ್ ಆದ್ರೂ ರೈಡ್ ಗೊತ್ತಲ್ಲ, ಬೈಕ್ ರೈಡ್ಸಲ್ಲಿ ಎಷ್ಟು ಕ್ರೇಜ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಹೋಗ್ತಾ ಇದ್ದೀರಿ ಬೈಕಲ್ಲೇ. ಗಾಯ್ಸ್, ಇದೊಂಥರ ನನಗೆ ಒಂದು ಬೆಸ್ಟ್ ಟ್ರಿಪ್ ಆಗಿರುತ್ತೆ. ನಾನು ಇದಕ್ಕೆ ಮುಂಚೆ ಬೈಕಲ್ಲಿ ಬೇರೆ ತುಂಬ ಕಡೆ ಹೋಗಿದ್ದೀನಿ, ಬಟ್ ಮಳೆ ಅಂತೂ ಬರ್ತಾ ಇದ್ದಿಲ್ಲ. ಮಳೆ ಇಲ್ದಿರೋ ಟೈಮಲ್ಲೇ ಹೋಗ್ತಿದ್ದೆ ಅಂತೂ, ಬಟ್ ಇದೇ ಫಸ್ಟ್ ಟೈಮ್ ನಾನು ಮಳೇಲಿ ಹೋಗ್ತಿರೋದು. ಐ ಥಿಂಕ್ ಇದು ನನ್ನ ಬೆಸ್ಟ್ ಟ್ರಿಪ್ ಆಗಿರುತ್ತೆ. ಸೊ ಬನ್ನಿ ಹೋಗ್ತಾ ಇನ್ನೂ ಮಾತಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ನಾನು ನಿಮಗೆ ಡೈರೆಕ್ಟ್ ಧರ್ಮಸ್ಥಳದಲ್ಲಿ ಸಿಗ್ತೀನಿ. ಮಳೆ ಗುರು, ಭಯಂಕರ ಮಳೆ. ಅಷ್ಟು ಮಳೆ ಬರ್ತಿಲ್ಲ, ತುಂಬ ಹೆವಿಯಾಗಿದೆ ಮಳೆ. ಹಾಸನವರೆಗೂ ಬಂದ್ರಿ, ಅಲ್ಲಿ ಮಳೆ ಅಷ್ಟು ಅನಿಸಿಲ್ಲ. ಹಾಸನ ದಾಟ್ಮೇಲೆ ಫುಲ್ಲು ಮಳೆ. ನನಗೆ ಗಾಡಿ ಒಂದು 5 ನಿಮಿಷ ಕೊಟ್ಟ, ನನ್ನ ಕೈಯಲ್ಲಿ ಫುಲ್ಲು ಕಣ್ಣು ಹೊಡಿತಿತ್ತು ಮಳೆ ಅಂತ. ಕಣ್ಣು ಕಾಣಿಸಿಲ್ಲ ಮಾಯ್ಕರು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಸೊ ಡೈರೆಕ್ಟ್ ನೇತ್ರಾವತಿ ನದಿ ಹತ್ರ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ರಿ ಎಲ್ರು. ಸೊ ಬೆಳಗ್ಗೆ ನಾವು 6 ಗಂಟೆಗೆ ಬಂದಿರೋದಕ್ಕೆ ಸೊ ರಶ್ ಕಮ್ಮಿ ಇತ್ತು. ಸೊ ಇವಾಗ ನಾನು ಹೋಗ್ತಾ ಇದ್ದೀರಿ. ಧರ್ಮಸ್ಥಳ ಕ್ರೇಜಿ ಅಲ್ಲ, ದೇವ್ರು ನೋಡಕ್ಕೆ ಒಂಥರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ಇಷ್ಟು ಬೇಗ ದರ್ಶನ ಆಗಿರೋದು ಧರ್ಮಸ್ಥಳದಲ್ಲಿ. 7 o'clock ಹೋದ್ರಿ, 7:20 7:25 ಆಚೆ ಬಂದ್ಬಿಟ್ರಿ. 15 to 20 ಮಿನಿಟ್ಸಲ್ಲಿ. ಸೊ ಬೆಳಗ್ಗೆ ಬೇಗ ಬಂದರೆ ಜನ ಕಮ್ಮಿ ಇರ್ತಾರಂತಾರಲ್ವ, ಅದು ನಿಜಾನೇ. ಬೆಳಗ್ಗೆ 6 o'clock ನೇತ್ರಾವತಿ ನದಿಯಲ್ಲಿ ಮುಳುಗಿ ಎದ್ದು ಫ್ರೆಶ್ ಅಪ್ ಆಗಿ 7 o'clock ಕ್ಯೂಗೆ ಹೋದ್ರಿ. 7:20 7:25 ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದ್ಬಿಟ್ರಿ. ನಾನು 3 to 4 times ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ಬೇಗ ದರ್ಶನ ಆಗಿರೋದು. ಸೊ ತುಂಬ ಖುಷಿ ಆಯಿತು. ಅನ್ಕೊಂಡಿದ್ದಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಅನ್ನಪ್ರಸಾದ ಕೂಡ ತಿನ್ನೋಣ ಅಂತ ಅನ್ಕೊಂಡಿದ್ದೆ, ಬಟ್ 11 o'clock ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಇಲ್ಲಿ 7:20-25 ಮಿನಿಟ್ಸಲ್ಲೇ ದರ್ಶನ ಆಗೋಷ್ಟಲ್ಲಿಗೆ ನಾವು ಹಂಗೆ ಕುಕ್ಕೆಗೆ ಹೋಗೋಣ ಅಂತ ಇವಾಗ ದರ್ಶನ ಮುಗಿಸ್ಕೊಂಡ್ರಿ. ಸೊ ಶಾಪಿಂಗ್ ಏನಾದರೂ ಮಾಡೋಂಗಿದ್ರೆ ಶಾಪಿಂಗ್ ಮಾಡಿಕೊಂಡು ಕುಕ್ಕೆಗೆ ಹೋಗ್ತೀರಿ. ನೆಕ್ಸ್ಟು ಕುಕ್ಕೆ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇದೆಲ್ಲ ಫಸ್ಟಾಗಿ ಗೊತ್ತಾಗುತ್ತೆ ನಿಮ್ಗೆ, ಈ ಥರ ಎಲ್ಲ ಇರುತ್ತೆ ಅಂತ. ಈ ಥರ ಎಲ್ಲ ಫಸ್ಟಾಗಿ ಗೊತ್ತಾಗುತ್ತೆ ನೀವೆಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ದು ದರ್ಶನ ಕೂಡ ಮುಗ್ದೋಯ್ತು. ಧರ್ಮಸ್ಥಳ ಮುಗಿಸ್ಕೊಂಡು ಬರಬೇಕಾದ್ರೆ ಫುಲ್ ಹೆವಿ ಮಳೆ ಇತ್ತು. ಸೊ ಕುಕ್ಕೆನೂ ದರ್ಶನ ಮುಗಿಸ್ಕೊಂಡು ಇಲ್ಲೇ ಅಲ್ಲಿ ಧರ್ಮಸ್ಥಳದಲ್ಲಿ ನಾವು ಅನ್ನಪ್ರಸಾದ ಮಿಸ್ ಮಾಡ್ಕೊಂಡ್ರಿ, ಯಾಕಂದರೆ ನಮ್ಮದು ಬೇಗ ದರ್ಶನ ಆಗೋಯ್ತಲ್ಲ. ಸೊ 7:30 7:25 ಆಚೆ ಬಂದುಬಿಟ್ಟಿದ್ರಿ. ಸೊ ಅಲ್ಲಿ ಸ್ಟಾರ್ಟ್ ಆಗೋದೆ 11 o'clock. ಸೊ ಇಲ್ಲಿಗೆ ಬರೋಷ್ಟಲ್ಲಿಗೆ ನಮಗೆ 11:30 ಆಯಿತು. ಸೊ ಇಲ್ಲಿ ಸ್ಟಾರ್ಟ್ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಹಂಗೆ ಅನ್ನಪ್ರಸಾದ ತಿನ್ಕೊಂಡು, ಮಾನ್ಸೂನ್ ಸೀಸನ್ ಅಲ್ಲ, ಮಳೆ ಎಲ್ಲ ಜಾಸ್ತಿ ಜೋರಾಗಿ ಬರ್ತಿದೆ ಅಂತ ತಿಳ್ಪಟ್ಟೆ. ಸೊ ಹೋಗೋಣ, ಎಲ್ಲ ನೋಡ್ಕೊಂಡು ಬರೋಣ. ಬನ್ನಿ ಗಾಯ್ಸ್, see you there. ಗಾಯ್ಸ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ನಮಗೆ ದರ್ಶನ ಮುಗೀತು. ದರ್ಶನ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಆಗಬೇಕಾದ್ರೆ ಅಲ್ಲಿಂದ ಒಂದು 2 kilometers ಮುಂದಕ್ಕೆ ಬಂದರೆ ನಮಗೊಂದು ಬಿಸ್ಲೆಘಾಟ್ ಅಂತ ಹೇಳ್ಬಿಟ್ಟು ಬೋರ್ಡ್ ಸಿಕ್ತು. 23 kilometers ತೋರಿಸ್ತು. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಜಸ್ಟ್ 25 kilometers ಅಷ್ಟೇ ಬಿಸ್ಲೆಘಾಟು.
2 ಕಿಲೋಮೀಟರ್ಸ್ ಬಂದರೆ ನಿಮಗೆ ರೈಟ್ ಒಂದು ಬರುತ್ತೆ. ರೈಟ್ ತೊಗೊಂಡು ಒಂದೇ ರೋಡ್ ಸ್ಟ್ರೈಟು ಬಿಸ್ಲೆ ಘಾಟ್ಗೆ ಹೋಗ್ತೀರಾ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಿದೆ ನೋಡಿ. ಯಾವ ಥರ ಇದೆ ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಒಂದೊಂದು ವ್ಯೂ, ಒಂದೊಂದು ಆ ರೋಡ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಅಲ್ಲಲ್ಲೂ ಚೂರು ಚೂರು ಹಳ್ಳದಿನ ಇದೆ, ಬಟ್ ಆದ್ರೂ ಇನ್ನೊಂದ್ಸಲ ಹೇಳು. ಬೇಕಾ 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 ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ನೋಡೋಕ್ಕೂ ವ್ಯೂ. ಮಧ್ಯಾಹ್ನ 2:30 ಯಾವ ಥರ ಫಾಗ್ ಅಂದರೆ ನೋಡಿ ಗಾಯ್ಸ್, ಈ ಥರ ಫಾಗು ನೋಡಿ. ಈ ಥರ ಫಾಗು ಇಷ್ಟೊತ್ತಲ್ಲಿ, ಅದು ಮಧ್ಯಾಹ್ನ ಟೈಮಲ್ಲಿ 2:30-3 ಗಂಟೆಯಲ್ಲಿ ಈ ಥರ ಫಾಗು ನಾನು ಯಾವತ್ತೂ ನೋಡೇ ಇಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಅದು ಮಾನ್ಸೂನಲ್ಲಿ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಒಂದು ವ್ಯೂ ಪಾಯಿಂಟು. ಇದು ಇನ್ನೂ ನಾವು ಫುಲ್ ಮೇಲೆ ಹೋಗಿಲ್ಲ, ವ್ಯೂ ಪಾಯಿಂಟ್ಗೆ ಇನ್ನೂ ಹೋಗಿಲ್ಲ. ಇದು ಜಸ್ಟ್ ಒಂದು 6 to 7 ಕಿಲೋಮೀಟರ್ಸ್ ಬಂದಮೇಲೆ ನಮ್ಗೆ ಈ ಥರ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತು ನೋಡಿ. ಆಪೋಸಿಟಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಮೇಲೆಯಿಂದ ನೀರೆಲ್ಲ ಬರ್ತಾ ಇರೋದು ಕೂಡ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಅಲ್ಲಿ ನೋಡಿ ನೀರು ಕಾಣಿಸ್ತಿದೆಯಾ, ಅಲ್ಲಿಂದ ನೀರು ಬರ್ತಾಯಿದೆ, ಬಟ್ ಅದೆಲ್ಲ ಕಾಣಿಸ್ತಾ ಇದ್ದಿಲ್ಲ ನಮಗೆ. ಫುಲ್ ಝೂಮ್ ಮಾಡಿ ಹಿಡ್ದಿದ್ದಾಯ್ತು ಅದನ್ನೆಲ್ಲ ನೋಡಿ. ಕ್ಲೌಡ್ಸ್ ಹೆಂಗಿದೆ, ಕ್ಲೌಡ್ಸ್ ಫುಲ್ ಮುಚ್ಕೊಂಡ್ಬಿಟ್ಟಿದೆ ಎಲ್ಲ, ಆ ಥರ ಇದೆ. ಮಧ್ಯಾಹ್ನ ಟೈಮಲ್ಲಿ ಈ ಥರ ಅಂದರೆ ಇನ್ನು ಬೆಳಗ್ಗೆ ಸನ್ರೈಸಲ್ಲಿ ಸನ್ಸೆಟ್ಟಲ್ಲಿ ಯಾವ ಥರ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ. ಮಾನ್ಸೂನ್ ಟೈಮಲ್ಲಿ ಮಾತ್ರ ಈ ಪ್ಲೇಸ್ನ ಮಿಸ್ಸೇ ಮಾಡಬೇಡಿ. ಕುಕ್ಕೆವರೆಗೂ ಬರ್ತೀರಾ, ಬಂದು ಕುಕ್ಕೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು 25 ಕಿಲೋಮೀಟ್ರು ಬಿಸ್ಲೆ ಘಾಟ್ ಕೊಡಿರಿ. ಈ ಥರ ವ್ಯೂ ಪಾಯಿಂಟ್ ಕಾಣಿಸುತ್ತೆ ನಿಮಗೆ. ಹೋಗೋ ದಾರಿಯಲ್ಲಿ ಬೇರೆ ಥರ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಇವಾಗ ನೋಡಿ ವ್ಯೂ ಪಾಯಿಂಟು ನೋಡಿ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀರೋ, ಬರ್ರೋ ಮಾನ್ಸೂನ್ ರೈಡ್ ಮಾಡ್ರೋ. ನಮ್ಮನ್ನು The next morning. ಗಾಯ್ಸ್, ನಿನ್ನೆ ನಾವು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಡೈರೆಕ್ಟು ರೂಮ್ಗೆ ಹೋದ್ವಿ. ನಾವು ಆಲ್ರೆಡಿ ರೂಮ್ ಫಸ್ಟೇ ಬುಕ್ ಮಾಡಿದ್ರಿ ಬೆಲ್ಟನ್ ಅಂಗಡಿ. ನೀವು ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಧರ್ಮಸ್ಥಳದಿಂದ 15 ಕಿಲೋಮೀಟರ್ಸ್ ಇದೆ, ಕುಕ್ಕೆಯಿಂದ 90 ಕಿಲೋಮೀಟರ್ಸ್ ಇದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಿ. ಸೊ ಅದಕ್ಕೆ ನಾವು ಅಲ್ಲಿ ರೂಮ್ ಬುಕ್ ಮಾಡಿದ್ರಲ್ಲ, ಬೆಲ್ಟನ್ ಅಂಗಡಿಯಲ್ಲಿ ರೂಮ್ ಬುಕ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋದ್ರಿ. ಸೊ ನಾನು ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ, ಅಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಫೋನಲ್ಲಿ ಚಾರ್ಜ್ ಕೂಡ ಇದ್ದಿಲ್ಲ, ಸ್ವಿಚ್ ಆಫ್ ಆಗೋ ರೇಂಜಲ್ಲಿತ್ತು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ರೂಮ್ಗೆ ಹೋಗಿ ರೂಮಿಗೆ ಬಂದಿದ್ದ ತಕ್ಷಣ ನಾವೆಲ್ಲರೂ ಮಲ್ಕೊಂಬಿಟ್ವಿ. ಫುಲ್ ಹೆವಿ ಟಯರ್ಡ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಮಲಗಿ ಬೆಳಗ್ಗೆ ಎದ್ದು ಶಂಕರಿ, ವಿಕ್ಕಿ, ವಿಜಯ್, ಆಮೇಲೆ ವಿಕ್ಕಿ ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ದರು. ಅವರೆಲ್ಲ ಉಡುಪಿಗೆ ಹೋದ್ರು ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು. ನಾನು ವಿಕಾಸು ಎಲ್ಲ ಫ್ರೆಶ್ ಅಪ್ ಆಗಿ ಸೌತಡ್ಕ ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋದ್ರಿ. ನಾವು ಬೆಲ್ಟನ್ ಅಂಗಡಿಯಲ್ಲಿ ರೂಮ್ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ನಮಗೆ 750 ರುಪೀಸ್ ಕಾಸ್ಟ್ ಆಯಿತು 6 ಜನಗೆ. 6 ಮೆಂಬರ್ಸ್ಗೆ 750 ರುಪೀಸ್ ಕಾಸ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ರೂಮು. ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿತ್ತು, ಬಿಸಿ ನೀರು ಸಿಕ್ತು, ಎಲ್ಲನೂ ಚೆನ್ನಾಗಿತ್ತು. ಸೊ ನೀವು ರೂಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಧರ್ಮಸ್ಥಳದಲ್ಲೂ ಸಿಗುತ್ತೆ. ಇನ್ನೂ ಬೆಟರ್ ಚೆನ್ನಾಗಿರೋ ರೂಮ್ಸು, ನೇಚರ್ ಎಲ್ಲ ಇರೋದು ಬೇಕಂದರೆ ಬೆಲ್ಟನ್ ಅಂಗಡಿಗೆ ಹೋಗಿ, ಅಲ್ಲಿ ಚೆನ್ನಾಗಿದೆ. ಧರ್ಮಸ್ಥಳದಿಂದ 15 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಬನ್ನಿ, ಇವಾಗ ನಾವು ಸೌತಡ್ಕ ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ ದೇವಸ್ಥಾನ ನಿಮಗೆ. ಸೊ ಅವಲಕ್ಕಿ ಪ್ರಸಾದ ಒಂದು 70 ರುಪೀಸು, ಆಮೇಲೆ ತೀರ್ಥ 10 ರುಪೀಸು ಬಾಟ್ಲಲ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡಿ ಗೈಸ್, ಸೌತಡ್ಕದಲ್ಲೂ ನಮಗೆ ದರ್ಶನ ಚೆನ್ನಾಗಾಯಿತು. ಸೊ ಅಲ್ಲಿ ಅವಲಕ್ಕಿ ಪ್ರಸಾದ ತೊಗೊಂಡು ನಾವು ನೆಕ್ಸ್ಟು ಹೊಡ್ತಾ ಇರೋದು ಜಾಗ ಬಂದ್ಬಿಟ್ಟು ಚಾರ್ಮುಡಿ ಘಾಟ್ಸು. ಗೊತ್ತಲ್ಲ ಚಾರ್ಮುಡಿ ಘಾಟ್ಸ್ ಯಾವ ಥರ ಇರುತ್ತೆ, ಈ ಮಾನ್ಸೂನ್ ಸೀಸನಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಲ್ಲ. ಫುಲ್ ಫಾಗು ಸಕ್ಕದಾಗಿರುತ್ತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಿ. ನಮಗೆ ಸೌತಡ್ಕದಿಂದ ಚಾರ್ಮುಡಿ ಘಾಟ್ಸ್ಗೆ 35 ಕಿಲೋಮೀಟರ್ಸ್ ಇತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಿ ಇವಾಗ. ನೋಡಿ ಪ್ಲೇಸು, ರೋಡು ಸಕ್ಕದಾಗಿದೆ. ಇಲ್ಲೂ ಕೂಡ ಫುಲ್ ಫಾಗು. ಇದು ಟೈಮು ಇವಾಗ ಅರೌಂಡ್ ಬಂದ್ಬಿಟ್ಟು 11:30. ಸೊ 11:30ಯಲ್ಲೂ ಈ ಥರ ಫಾಗ್ ಇದೆ ನೋಡಿ.
ಚಾರ್ಮುಡಿ ಘಾಟ್ಸ್ ಹತ್ರನೂ ಬಂದ್ಬಿಟ್ರಿ. ನಾನು ತೋರಿಸ್ತೀನಿ ನೋಡಿ ನಿಮಗೆ ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಳೆ ಬಂದರೆ ಮಾತ್ರ ಇಷ್ಟು ಈ ಥರ ಕಾಣಿಸೋದು, ಬಟ್ ಬಿಸಿಲು ಟೈಮಲ್ಲಿ ಬಂದರೆ ನಮ್ಗೆ ಈ ಥರ ಎಲ್ಲ ಕಾಣಿಸಲ್ಲ. ನೋಡಿ ಇದೇ ಥರ ಗೈಸ್, ನೋಡಿದ್ರ ನೀರು ಎಷ್ಟು ಫ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ಬಿಸಿಲು ಟೈಮಲ್ಲಿ ಬಂದರೆ ನಮ್ಗೆ ಇಷ್ಟೆಲ್ಲ ಫ್ಲೋ ಆಗಲ್ಲ, ಬಟ್ ಮಳೆ ಟೈಮು ಅಲ್ವಾ, ಸೊ ಅದಕ್ಕೆ ತುಂಬ ಫ್ಲೋ ಆಗ್ತಿದೆ. ಆ್ಯಂಡ್ ಅಲ್ಲಿ ಜನ ಜಾಸ್ತಿ ಬೇರೆ ಇದ್ದರು. ಆಮೇಲೆ ಒಂದು ಯಾವುದೋ ಕಾರ್ ಬಂದಿತ್ತು, ಅಲ್ಲಿ ಫುಲ್ ಮ್ಯೂಸಿಕ್ ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಆಡ್ಕೊಂಡು ಎಲ್ಲ ಅವರು ಮಸ್ತಾಗಿ ಎಂಜಾಯ್ ಮಾಡಿದರು. ಸೊ ನಾವು 1 hour ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೆ. ನಾನು ಇನ್ನೊಂದು ಲೋಕಕ್ಕೆ ಹೋಗ್ಬಿಟ್ಟಿದ್ದೆ. ಆ ಥರ ವ್ಯೂ ಇತ್ತು. ರೈಟ್ ಲೆಫ್ಟ್ ಸೈಡಲ್ಲಿ ಓಪನ್ ಸ್ಪೇಸ್ ವ್ಯೂ. ಈ ಕಡೆ ತಿರುಗಿದ್ರೆ ವಾಟರ್ ಫ್ಲೋ ಆಗ್ತಿರೋದು ಮೇಲೆಯಿಂದ, ಫಾಗು, ಮಳೆ ಎಲ್ಲ ಪ್ರತಿಯೊಂದು ಸಕ್ಕತ್ತಾಗಿತ್ತು. ನಾನಂತೂ 1 hour ಏನು ನಡೀತಿದೆ ಅಂತಲೂ ಗೊತ್ತಾಗಿಲ್ಲ ನನಗೆ. ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಲ್ಲೂ. ಸೊ ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಈ ಥರ ಮಾನ್ಸೂನಲ್ಲೇ ಹೋಗಿ, ಮಸ್ತಾಗಿರುತ್ತೆ ನಿಮಗೂ ಎಕ್ಸ್ಪೀರಿಯೆನ್ಸು. ಸೊ ನಾವು ಅಲ್ಲಿ ಚಾರ್ಮುಡಿ ಘಾಟ್ಸಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗ್ತಾರೋ ಜಾಗ ಬಂದ್ಬಿಟ್ಟು ಸಕಲೇಶ್ಪುರ, ಬೆಟ್ಟದ ಬೈರೇಶ್ವರ. ಸೊ ಇಲ್ಲಿಂದ ಬೆಟ್ಟದ ಬೈರೇಶ್ವರಗೆ 55 ಕಿಲೋಮೀಟರ್ಸ್ ಇದೆ. ಇವಾಗ ಬನ್ನಿ ಅಲ್ಲಿಗೆ ಹೋಗೋಣ. ಮಾಡಕ್ ಕೆಲಸ ಇಲ್ಲ ನಿಮ್ದೆಲ್ಲ. ಹೌದು, ನಮ್ ಕೆಲಸ ಇಲ್ಲ. ಶೆಡ್ಗೆ ಬಾ. ನಮಗ್ ಮಾಡಕ್ ಕೆಲಸ ಇಲ್ಲ. ಶೆಡ್ಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಗೈಸ್, ಚಾರ್ಮುಡಿ ಘಾಟ್ಸಿಂದ ಕೂಡ ನಾವು ಸಕಲೇಶ್ಪುರಕ್ಕೆ ಹೋಗಿ, ಸಕಲೇಶ್ಪುರದಲ್ಲಿ ಬೆಟ್ಟದ ಬೈರೇಶ್ವರ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಗೆ ಹೋದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ರಾಂಗ್ ಟೈಮಲ್ಲಿ ಹೋಗಿದ್ದೀರಿ ನಾವು. ಆಮೇಲೆ ಅಲ್ಲಿ 100 ಜನ ಮೇಲೆ ಇದ್ದರು, ರೀಲ್ಸ್ ಮಾಡ್ತಿದ್ರು. ಸೇಮ್ ಲೈಕ್ ಲವ್ ಮಾಕ್ಟೆಲ್ 2 ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಇದೆಲ್ಲ, ಸೇಮ್ ಅದೇ ಥರ ರೀಲ್ಸ್ ಮಾಡ್ತಾಯಿದ್ರು. ಸೊ ವಿಕಾಸ್ ಕೂಡ ಒಂದು ವೀಡಿಯೋ ಮಾಡು ಅಂತ ಕೇಳ್ದ, ಬಟ್ ತುಂಬ ಜನ ಇರೋದ್ರಿಂದ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಜಸ್ಟ್ ಫೋಟೋಸ್ ತೊಗೊಂಡು, ಸೊ ನಾನು ಕೂಡ ವ್ಲಾಗ್ ಮಾಡೋಕ್ಕಾಗಿಲ್ಲ. ಫುಲ್ ಮಳೆ ಬೇರೆ, ಗಾಳಿ ಬೇರೆ, ಫೋನು ನೆನೀತಾ ಇದೆ, ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದರೆ ಪಕ್ಕ ನಾನು ವ್ಲಾಗ್ ಮಾಡ್ತೀನಿ. ವ್ಲಾಗ್ ಮಾಡಿ ನಿಮಗೂ ತೋರಿಸ್ತೀನಿ ಅಲ್ಲಿ ಬೆಟ್ಟದ ಬೈರೇಶ್ವರ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ಬೆಟ್ಟದ ಬೈರೇಶ್ವರ ಅಲ್ಲಿ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ದೀರಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರ ವ್ಲಾಗ್ಸ್ ನಾನು ಬಿಡ್ತಾ ಇರ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. Testa, como a tipo, tô bem,